ವೀಕ್ಷಕರೇ, ಮೆಟ್ರೋ ಸಿಟಿ, ಟೈರ್ 2 ಮತ್ತು ಟೈರ್ 3 ಸಿಟಿ ಕಡೆಗಳಲ್ಲಿ ಆರೋ ವಾಟರ್ ಪ್ಲಾಂಟನ್ನು ಸ್ಟಾರ್ಟ್ ಮಾಡೋದ್ರಿಂದ ಅತಿ ಹೆಚ್ಚಿನ ಪ್ರಾಫಿಟನ್ನೇ ಮಾಡ್ಕೊಳ್ಬೋದು. ಯಾಕಂದರೆ ಅಲ್ಲಿ ಸಿಟಿ ಕಡೆಗಳಲ್ಲಿ ಹಳ್ಳಿಗಳ ಥರ ಬಾವಿ ಅಥವಾ ಕೆರೆಯಿಂದ ನೀರನ್ನ ಯೂಸ್ ಮಾಡೋದಿಲ್ಲ. ವಾಟರ್ ಪ್ಲ್ಯಾಂಟ್ಗಳಿಂದನೇ ನೀರನ್ನು ಸಪ್ಲೈ ತೊಗೊಂಡು ಯೂಸ್ ಮಾಡ್ತಾರೆ. ಆ್ಯಂಡ್ ನೀರಂತೂ ಪ್ರತಿಯೊಬ್ಬರಿಗೂ ಡೈಲಿ ಬೇಕಾಗತ್ತೆ. ಪ್ರತಿಯೊಂದು ಯೂಸ್ಗೂ ನೀರಂತೂ ಬೇಕೇ ಬೇಕು. ಸೊ ಆರೋ ವಾಟರ್ ಪ್ಲ್ಯಾಂಟ್ ಒಂದು ಒಳ್ಳೆ ಬಿಸ್ನೆಸ್ ಆಗಿದೆ ಸಿಟಿ ಕಡೆಗಳಲ್ಲಿ. ಈ ಆರೋ ವಾಟರ್ ಪ್ಲ್ಯಾಂಟ್ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡೋದಕ್ಕೆ ರಿಕ್ವೈರ್ಮೆಂಟ್ಸ್ ಏನಿದೆ ಅಂತ ನೋಡೋದಾದರೆ, ಫಸ್ಟು ಮಷಿನರಿಗಳು ಆರೋ ವಾಟರ್ ಪ್ಯೂರಿಫೈಯರ್ ಬೇಕಾಗುತ್ತೆ. ಒಂದು ಇದು ಮೇನ್ ಪ್ಲ್ಯಾಂಟ್ ಆಗಿರುತ್ತೆ ವಾಟರ್ನ ಪ್ಯೂರಿಫೈ ಮಾಡೋದಕ್ಕೆ. ಇನ್ನೊಂದು ಚಿಲ್ಲರ್ ಅವಶ್ಯಕತೆ ಇರುತ್ತೆ. ಚಿಲ್ಲರು ವಾಟರ್ನ ಕೋಲ್ಡ್ ಮಾಡುತ್ತೆ. ರೆಗ್ಯುಲರ್ ಟೆಂಪರೇಚರ್ ಇರುವಂಥ ನೀರನ್ನು ಇದು ಕೋಲ್ಡ್ ಮಾಡುತ್ತೆ. ಬೇಸಿಗೆಗಾಲದಲ್ಲೆಲ್ಲ ಈ ಕೋಲ್ಡ್ ವಾಟರ್ಗೆ ಜಾಸ್ತಿ ಡಿಮಾಂಡ್ ಇರುತ್ತೆ. ಸೊ ಒಂದು ಚಿಲ್ಲರ್ ಅವಶ್ಯಕತೆಯೂ ಇರುತ್ತೆ. ಆ್ಯಂಡ್ ಡೆಲಿವರಿ ವೆಹಿಕಲ್ ಬೇಕಾಗುತ್ತೆ. ವಾಟರ್ ಕ್ಯಾನ್ಗಳನ್ನ ಸಪ್ಲೈ ಕೊಡೋದಕ್ಕೆ ಮತ್ತು ಎಂಟಿ ಕ್ಯಾನ್ಗಳನ್ನ ಕಲೆಕ್ಟ್ ಮಾಡೋದಕ್ಕೆ ವೆಹಿಕಲ್ ಅವಶ್ಯಕತೆ ಇರುತ್ತೆ. 4 ವೀಲರ್ ಮತ್ತು 3 ವೀಲರ್ ಯಾವುದರಿಂದ ಬೇಕಾದರೂ ಸ್ಟಾರ್ಟ್ ಮಾಡ್ಬೋದು ಈ ಬಿಸ್ನೆಸ್ಸನ್ನು. ಸ್ಟಾರ್ಟಿಂಗಲ್ಲಿ 3 ವೀಲರ್ ತೊಗೊಂಡ್ರೆ ಬೆಟರ್ ಅನಿಸುತ್ತೆ, ಕಡಿಮೆ ಇನ್ವೆಸ್ಟ್ಮೆಂಟ್ನಲ್ಲಿ ಆಗುತ್ತೆ. ಇನ್ನು ಇದಕ್ಕೆ ಸ್ಪೇಸ್ ರಿಕ್ವೈರ್ಮೆಂಟ್ಸ್ ಎಷ್ಟಿದೆ ಅಂದರೆ 10x10 ಸ್ಪೇಸ್ ಬೇಕಾಗುತ್ತೆ ಈ ಆರೋ ವಾಟರ್ ಪ್ಯೂರಿಫೈಯರ್ನ ಇನ್ಸ್ಟಾಲ್ ಮಾಡಿಸೋದಕ್ಕೆ. ಆ್ಯಂಡ್ ಸಪ್ರೇಟ್ ಜಾಗ ಬೇಕು, ಟ್ಯಾಂಕ್ನ ಇಡೋದಕ್ಕೆ ಸಪ್ರೇಟ್ ಸ್ವಲ್ಪ ಜಾಗ ಬೇಕಾಗುತ್ತೆ. ಇನ್ನು ಈ ಬಿಸ್ನೆಸ್ಗೆ ಸ್ಟಾಫ್ಸ್ ಎಷ್ಟು ಜನ ಬೇಕಾಗ್ಬೋದು ಅಂದರೆ, ಸ್ಟಾರ್ಟಿಂಗಲ್ಲಿ ಇಬ್ಬರನ್ನೇ ಇಟ್ಕೊಂಡು ಈ ಬಿಸ್ನೆಸ್ಸನ್ನು ರನ್ ಮಾಡ್ಬೋದು. ವಾಟರ್ ಪ್ಲ್ಯಾಂಟನ್ನು ಒಬ್ಬರೇ ರನ್ ಮಾಡ್ಬೋದು. ಇನ್ನೊಬ್ಬರು ವಾಟರ್ ಕ್ಯಾನ್ಗಳನ್ನು ಡೆಲಿವರಿ ಕೊಡೋದು, ಎಂಟಿ ಕ್ಯಾನ್ಗಳನ್ನ ಕಲೆಕ್ಟ್ ಮಾಡೋದು, ಇದನ್ನೆಲ್ಲ ಮಾಡ್ಬೋದು. ಸೊ ಇನ್ನೊಬ್ಬರನ್ನ ಹೈರ್ ಮಾಡ್ತಿರಲ್ಲ, ಅವರು ಡ್ರೈವಿಂಗ್ ಕಲ್ತಿದ್ರೆ ಬೆಟರ್ ಅನಿಸುತ್ತೆ. ಬಿಕಾಸ್ ವೆಹಿಕಲ್ನ ತೊಗೊಂಡು ಹೋಗಬೇಕಾಗತ್ತೆ. ಸಪ್ರೇಟ್ ಡ್ರೈವರ್ನ ಹೈರ್ ಮಾಡಿದ್ರೆ ಕಾಸ್ಟಿಂಗ್ ಜಾಸ್ತಿ ಆಗುತ್ತೆ. ಸೊ ವೆಹಿಕಲ್ನ ತೊಗೊಂಡೋಗಿ ಅವರೇ ವಾಟರ್ನ ಸಪ್ಲೈ ಮಾಡಿಬಿಟ್ಟು ಎಂಟಿ ಕ್ಯಾನ್ಗಳನ್ನ ಅವರೇ ಕಲೆಕ್ಟ್ ಮಾಡ್ಕೊಂಡು ಬಂದರೆ ನಿಮಗೆ ಕಾಸ್ಟಿಂಗ್ ಉಳಿಯುತ್ತೆ. ಸೊ ಈ ಬಿಸ್ನೆಸ್ಗೆ ಇನ್ವೆಸ್ಟ್ಮೆಂಟ್ ಎಷ್ಟು ಬೇಕಾಗುತ್ತೆ ಅಂತ ನೋಡೋದಾದರೆ, ಆರೋ ವಾಟರ್ ಪ್ಯೂರಿಫೈಯರ್ ಮತ್ತು ಚಿಲ್ಲರ್ ಎರಡೂ ಸೇರಿಬಿಟ್ಟು ಒಂದು 2 ಲಕ್ಷ ರೂಪಾಯಿದಲ್ಲಿ ಸಿಗುತ್ತೆ. ಇನ್ನು ವೆಹಿಕಲ್ 3 ವೀಲರ್ ಅಥವಾ 4 ವೀಲರ್ 3 ವೀಲರ್ ತೊಗೊಳ್ತೀರಾ ಅಂತಂದರೆ 1 ರಿಂದ 2 ಲಕ್ಷ ರೂಪಾಯಿನಲ್ಲಿ ಸಿಗುತ್ತೆ ನಿಮಗೆ. ಆ್ಯಂಡ್ ಯೂಸ್ಡ್ ವೆಹಿಕಲ್ನೇ ತೊಗೋತೀರಾ ಸ್ಟಾರ್ಟಿಂಗ್ನಲ್ಲಿ ಅಂದರೆ 1 ಲಕ್ಷ ಅಥವಾ ಅದಕ್ಕಿಂತ ಕಡಿಮೆನಲ್ಲಾಗುತ್ತೆ. 4 ವೀಲರ್ ತೊಗೊಂಡು ಈ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡೋದಾದರೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಇನ್ವೆಸ್ಟ್ಮೆಂಟು. ಆಮೇಲೆ ವಾಟರ್ ಜಾರ್ಸ್ ಬರುತ್ತಲ್ಲ, ಅಂದರೆ ವಾಟರ್ ಕ್ಯಾನ್, ಅದಕ್ಕೂ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ವಾಟರ್ ಜಾರ್ಸಲ್ಲಿ ಮೇನಾಗಿ 3 ಟೈಪ್ ಬರುತ್ತೆ. ಒಂದು ಟ್ರಾನ್ಸ್ಪರೆಂಟ್ ಜಾರ್, ಇನ್ನೊಂದು ಥರ್ಮಲ್ ಜಾರ್ ಮತ್ತು ಡಿಸ್ಪೆನ್ಸ್. ಟ್ರಾನ್ಸ್ಪರೆಂಟ್ ಜಾರ್ ಅಂದರೆ ರೆಗ್ಯುಲರ್ ವಾಟರ್ ಕ್ಯಾನ್ ನೋಡೇ ಇರ್ತೀರ. ಇನ್ನೊಂದು ಥರ್ಮಲ್ ಜಾರ್ ಅಂತ ಬರುತ್ತೆ, ಅದು ಕೋಲ್ಡ್ ವಾಟರ್ನ ಸ್ಟೋರ್ ಮಾಡಿಡೋದಕ್ಕೆ ಬೇಕಾಗುತ್ತೆ. ಕೋಲ್ಡ್ ವಾಟರ್ನ ಅದು ಸೇಮ್ ಟೆಂಪರೇಚರಲ್ಲಿ ಇಡುತ್ತೆ. ಇನ್ನೊಂದು ಡಿಸ್ಪೆನ್ಸ್, ವಾಟರ್ ಡಿಸ್ಪೆನ್ಸ್ ವಿತ್ ಟ್ಯಾಪ್ ಇರುತ್ತಲ್ಲ ಅದು. ಇದು 3 ಅವಶ್ಯಕತೆ ಇರುತ್ತೆ. ಸ್ಟಾರ್ಟಿಂಗ್ನಲ್ಲಿ ನೀವು ಒಂದು 150 ರಿಂದ 200 ಜಾರ್ಸ್ನ ಪರ್ಚೇಸ್ ಮಾಡಿಬಿಟ್ಟು ಈ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಬೋದು. ಜಾಸ್ತಿನೂ ಸ್ಟಾರ್ಟ್ ಮಾಡ್ಬೋದು, ಬಟ್ ಮಿನಿಮಮ್ 150 ಅಥವಾ 200ರಿಂದ ಸ್ಟಾರ್ಟ್ ಮಾಡಬೇಕಾಗತ್ತೆ. ಸೊ ಆರೋ ವಾಟರ್ ಪ್ಲ್ಯಾಂಟ್ ಬಿಸ್ನೆಸ್ಗೆ ಡಾಕ್ಯುಮೆಂಟ್ಸ್ ಮತ್ತು ಲೈಸೆನ್ಸ್ಗಳು ಯಾವುದಾದ್ರು ಅವಶ್ಯಕತೆ ಇದೆ ಅಂತ ನೋಡೋದಾದರೆ, ಕಂಪ್ನಿ ರಿಜಿಸ್ಟ್ರೇಷನ್ ಆಗಿರಬೇಕು, ಅಂದರೆ ನಿಮ್ಮದು ಬಿಸ್ನೆಸ್ ರಿಜಿಸ್ಟ್ರೇಷನ್ ಆಗಿರಬೇಕು. ಆ್ಯಂಡ್ ಶಾಪ್ ಲೈಸೆನ್ಸ್ ಕೂಡ ಬೇಕಾಗುತ್ತೆ. ನಿಮ್ಮ ಲೋಕಲ್ ಅಥಾರಿಟಿ ಕಡೆಯಿಂದ ಪರ್ಮಿಷನ್ ತೊಗೊಂಡಿರಬೇಕು, ಶಾಪ್ ಲೈಸೆನ್ಸ್ ಆಗಿರಬೇಕು. ಆ್ಯಂಡ್ GST ನಂಬರ್ ಅವಶ್ಯಕತೆ ಇರುತ್ತೆ. ನಿಮ್ಮದು ವರ್ಷಕ್ಕೆ 20 ಲಕ್ಷ ಬಿಸ್ನೆಸ್ಗಿಂತ ಜಾಸ್ತಿ ಆದರೆ GST ನಂಬರ್ ಮಾಡಿಸಿರ್ಬೇಕಾಗತ್ತೆ. ಆ್ಯಂಡ್ ಬಿಸ್ನೆಸ್ ಪಾನ್ ಕಾರ್ಡ್ ಕೂಡ ಅವಶ್ಯಕತೆ ಇರುತ್ತೆ. ಮತ್ತು ಪೊಲ್ಯೂಷನ್ ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತೆ. ವಾಟರ್ ಪ್ಲ್ಯಾಂಟ್ ಆಗಿರೋದ್ರಿಂದ ISI ಲೈಸೆನ್ಸ್ ಕೂಡ ಬೇಕಾಗುತ್ತೆ. FSSAIನ ಫುಡ್ ಲೈಸೆನ್ಸ್ ಕೂಡ ಬೇಕಾಗುತ್ತೆ ಇಲ್ಲಿ. ಆ್ಯಂಡ್ ISO ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತೆ. ಇನ್ನು ಈ ಬಿಸ್ನೆಸ್ನಲ್ಲಿ ಪ್ರಾಫಿಟ್ ಮಾರ್ಜಿನ್ ಎಷ್ಟಿದೆ ಅಂತ ನೋಡೋದಾದರೆ, ವಾಟರ್ ಜಾರ್ ಮಿನಿಮಮ್ 20 ರಿಂದ 30 ರೂಪಾಯಿ ಒಳಗಡೆ ಇರುತ್ತೆ. 20 ರೂಪಾಯಿಗಿಂತ ಕಡಿಮೆ ಅಂತೂ ಇರೋದಿಲ್ಲ. ಎವರೇಜ್ ರೇಟ್ ಒಂದು 20 ರೂಪಾಯಿ ಪರ್ ಜಾರ್ ಅಂತ ಕ್ಯಾಲ್ಕುಲೇಟ್ ಮಾಡಿದ್ರೆ ದಿವಸಕ್ಕೆ ಮಿನಿಮಮ್ 200 ಜಾರ್ಸ್ ಅಂತೂ ಹೋಗುತ್ತೆ. ಬಿಕಾಸ್ ನೀರನ್ನಂತೂ ಎಲ್ಲರೂ ಯೂಸ್ ಮಾಡೇ ಮಾಡ್ತಾರೆ. ಸೊ ಒಂದು ದಿವಸಕ್ಕೆ 200 ಜಾರ್ ಹೋದ್ರೂ ಒಂದು ದಿವಸಕ್ಕೆ 4,000 ರೂಪಾಯಿ ಬಿಸ್ನೆಸ್ ಆಗುತ್ತೆ. ಅಂದರೆ ಒಂದು ತಿಂಗಳಿಗೆ 1,20,000 ರೂಪಾಯಿ ಟೋಟಲ್ ಬಿಸ್ನೆಸ್ ಆಗುತ್ತೆ. ಅದರಲ್ಲಿ ಎಕ್ಸ್ಪೆನ್ಸಸ್ಸು, ಕಾಸ್ಟಿಂಗು, ನಿಮ್ಮದು ವೆಹಿಕಲ್ ಚಾರ್ಜ್ ಎಲ್ಲ ಮೈನಸ್ ಆಗಿ ಒಂದು ಸ್ವಲ್ಪ ಪ್ರಾಫಿಟ್ ಉಳ್ಕೊಳ್ಳುತ್ತೆ ನಿಮಗೆ. ಆರ್ಡರ್ಸ್ಗಳು ಜಾಸ್ತಿ ಬರ್ತಾ ಹೋದಾಗೆ, ಅಂದರೆ ವಾಟರ್ ಜಾರ್ ಸಪ್ಲೈ ಜಾಸ್ತಿ ಕೊಡ್ತಾ ಹೋದಾಗೆ ಜಾಸ್ತಿ ಬಿಸ್ನೆಸ್ ಆಗುತ್ತೆ ವೀಕ್ಷಕರೇ. ಆರೋ ವಾಟರ್ ಪ್ಲ್ಯಾಂಟ್ ಬಿಸ್ನೆಸ್ ಬಗ್ಗೆ ಇನ್ನೂ ಜಾಸ್ತಿ ಡೀಟೇಲ್ಸ್ ಬೇಕು ಅಂದರೆ ಕಮೆಂಟ್ಸಲ್ಲಿ ಡ್ರಾಪ್ ಮಾಡಿ. ಥ್ಯಾಂಕ್ ಯು ಆಲ್.